ಹಾಸನದಲ್ಲಿ ಸಿದ್ದಮ್ಮಗೆ ವಂಚಿಸಿ ಜಮೀನು ಪಡೆದ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಶೇಖ್ ಅಹಮದ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಜಮೀನಿಗೆ ಎಂಟ್ರಿ ಕೊಟ್ಟ ವೃದ್ಧೆ ಸಿದ್ದಮ್ಮ ಮತ್ತು ಕುಟುಂಬ. ಕಾಫಿ ತೋಟಕ್ಕೆ ಎಂಟ್ರಿ ಕೊಟ್ಟು ಖುಷಿ ಪಟ್ಟಿದ್ದಾರೆ ವೃದ್ಧೆ ಸಿದ್ದಮ್ಮ. ಕಾಫಿ ಗಿಡಕ್ಕೆ ಪೂಜೆ ಮಾಡಿ ಖುಷಿ ಪಟ್ಟು ಸಿದ್ದಮ್ಮ ಭಾವುಕರಾಗಿದ್ದಾರೆ. ಸಿದ್ದಮ್ಮ ಡೆತ್ ಸರ್ಟಿಫಿಕೇಟ್ ಮಾಡಿ ಆಸ್ತಿ ಲಪಟಾಯಿಸಿದ್ದ ಭೂಪನ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ನ್ಯಾಯಕ್ಕಾಗಿ ಕಚೇರಿಯನ್ನ ಅಲೆದು ಅಳಲನ್ನ ತೋಡ್ಕೊಂಡಿದ್ರು ವೃದ್ಧೆ ಸಿದ್ದಮ್ಮ. ಸಿದ್ದಮ್ಮ ನೆರವಿಗೆ ಬಂದು ರಕ್ಷಣೆ ನೀಡಿದ್ದಾರೆ ಸಕಲೇಶಪುರ ಪೊಲೀಸರು. 1.5 ಎಕರೆ ಕಾಫಿ ತೋಟವನ್ನ ಮರಳಿ ಸಿದ್ದಮ್ಮ ಹೆಸರಿಗೆ ನಮೂದು ಮಾಡಲಾಗಿದೆ. ಹಲವು ವರ್ಷಗಳಿಂದ ನನ್ನ ಜಮೀನಿಗೆ ನಾನು ಕಾಲಿಡೋದಕ್ಕೆ ಆಗ್ತಾ ಇರಲಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಧನ್ಯವಾದ ತಿಳಿಸಿದ್ದಾರೆ ವೃದ್ಧೆ ಸಿದ್ದಮ್ಮ. ವೃದ್ಧೆ ಸಿದ್ದಮ್ಮ ಮೃತಪಟ್ಟಿದ್ದಾರೆ ಅಂತ ಅವರ ಡೆತ್ ಸರ್ಟಿಫಿಕೇಟ್ ಮಾಡಿಸಿ ಆಸ್ತಿಯನ್ನ ಲಪಟಾಯಿಸಲಾಗಿದೆ. ಸರಿಸುಮಾರು 1.5 ಎಕರೆ ಕಾಫಿ ತೋಟವನ್ನ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಂತ ಭೂಪನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸಕಲೇಶಪುರ ಪೊಲೀಸರು ಸಿದ್ದಮ್ಮ ನೆರವಿಗೆ ಬಂದು ಅವರ ಹೆಸರಿಗೆ ಆಸ್ತಿಯನ್ನ ನಮೂದು ಮಾಡಿಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದ್ದು, ವೃದ್ಧೆ ಸಿದ್ದಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಧನ್ಯವಾದ ತಿಳಿಸಿದ್ದಾರೆ. ಆಮೇಲೆ ನವೀನು ಅವರೆಲ್ಲರಿಗೂ ಟಿ ವಿ ಶಿವಣ್ಣರಿಗೆ ಎಲ್ಲರಿಗೂ ನಮಸ್ಕಾರ. ನನಗೆ ಈ ಜಮೀನು ಬರೋಕ್ಕೆ ಅವಕಾಶ ಮಾಡಿಕೊಟ್ರು ಎಲ್ಲರಿಗೂ ಧನ್ಯವಾದ. ಇಷ್ಟು ವರ್ಷ ನೀವು ಬೆಳೆದಿದ್ದ ಬೆಳೆಗೆ ನೀವೇ ಕೊಯ್ಯೋಕ್ಕಾಗಿರಲಿಲ್ಲ. ನಾವು ಬೆಳೆದ ಬೆಳೆಗೆ ನಾನೇ ಕೊಯ್ಯೋಕ್ಕಾಗಿರಲಿಲ್ಲ. ಈಗ ಬಂದು ಇವತ್ತು ಕುಯ್ಯುತ್ತಿರೋ ಇದಕ್ಕೆ ನಾನು ಭಾರಿ ಖುಷಿ ಆಯಿತು. ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ನವೀನು ಅವರೆಲ್ಲರಿಗೂ ಟಿ ವಿ ಶಿವಣ್ಣರಿಗೆ ಎಲ್ಲರಿಗೂ ನಮಸ್ಕಾರ. ನನಗೆ ಈ ಜಮೀನು ಬರೋಕ್ಕೆ ಅವಕಾಶ ಮಾಡಿಕೊಟ್ರು ಎಲ್ಲರಿಗೂ ಧನ್ಯವಾದ. ಇಷ್ಟು ವರ್ಷ ನೀವು ಬೆಳೆದಿದ್ದ ಬೆಳೆಗೆ ನೀವೇ ಕೊಯ್ಯೋಕ್ಕಾಗಿರಲಿಲ್ಲ. ನಾವು ಬೆಳೆದ ಬೆಳೆಗೆ ನಾನೇ ಕೊಯ್ಯೋಕ್ಕಾಗಿರಲಿಲ್ಲ. ಈಗ ಬಂದು ಇವತ್ತು ಕುಯ್ಯುತ್ತಿರೋ ಇದಕ್ಕೆ ನಾನು ಭಾರಿ ಖುಷಿ ಆಯಿತು. ಕೆಲಸ ಮಾಡ್ತಾಯಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.